ಮಾತು ಕೊಟ್ಟಿಂದ ಮನಸ್ಸು ಒಂದೇ ಇರಬೇಕು, ಮಾತು ಒಂದೇ ಇರಬೇಕು. ನಿನಗೆ ಮನಸ್ಸು ಗೊತ್ತಿಲ್ಲ, ಮಾನನೂ ಗೊತ್ತಿಲ್ಲ. ನಾನೇನು ಮಾಡೋದಂತ ಈ ನಮ್ಗೆ ಹೇಳೋದೈತಿ. ನಾನು ಹೆಣ್ಮಗಳಾಗನೆ, ನನಗೂ ಗೊತ್ತೈತಿ. ನಾನು ಮರ್ಯಾದೆಯನ್ನು ನಿನಗಿಂತ ಚೆನ್ನಾಗಿ ಗೊತ್ತೈತಿ. ನಿನಗ ಮಾನ ಮರ್ಯಾದೆ ಗೊತ್ತಿದ್ರ ನನ್ನ ಪ್ರೀತಿಸಿ ನಡು ರಸ್ತೆದಾಗ ನಂಜುಂಡೂರು ಕೊಟ್ಟಾಗ ಅಪ್ಪನ ನೀನ್ ಯಾಕೆ ನಿಲ್ತಿದ್ದಿ? ನಿಮ್ಮಪ್ಪ ಎಲ್ಲ ಪಕ್ಕ ನನಗ ನಿನ್ ಸುದ್ದಿ ಹೇಳ್ಯಾನ. ಅಲ್ಲ ನನಗ ಹೊಲಿಸ್ ಕುಂಟು ಕೊಬ್ಬರಿಗೆ ಹೋಲಿಸ್ತಿ ಅಲ್ಲ, ನಿನ್ನ ಮನಸ್ಸಲ್ಲಿ ಹೋಗ್ತೈತನ ಅವನು ನಂದು ಜೋಡಿಯರ ಆಗುತ್ತಾನ. ನೀನೇ ಹೇಳ. ವಾರ್ಯವ್ವ ಬೆರಕಿ ಹೆಣ್ಣ ಅನ್ಬೇಕು ನೋಡಿಕೀಗೆ ಅಲ್ಲ ಸಿಗರೆ ನನಗ ಅನಶನ್ ಗುಳಿಗೆ ನುಗ್ಸಕ್ ಬಂದಿ ಏನ್ ನೀನು? ಅಲ್ಲ ಕಡೆ ಹೇಳ. ನಿನ್ನೆ ಆ ನಂಜುನ ಪುಟ ರಸ್ತೆದಾಗ ನಿಂತ್ಕೊಂಡು ಏನ್ ಮಾಡಕಂತಿದ್ದಿ? ಯಾಕಂದ್ರೆ ನಿಮ್ಮ ಅಪ್ಪ ಎಲ್ಲ ಸುದ್ದಿ ನನಗೆ ಹೇಳ್ಯಾನ. ನಮ್ಮ ಅಪ್ಪಂದು ತಲೆ ಕ್ಯಾಟ್ ಬಿಡತಿತ್ಲಾಗ ನಿನಗೇನು ಗೊತ್ತೈತಿ? ಅದರ ಮಾತು ಕೇಳಿಲ್ಲ. ಹೋಗಿ ನೀನು ಈಗ ನಾ ಹೇಳ್ತೀನಿ ಕೇಳ. ಏನು ಹೇಳ? ಏನಿಲ್ಲ, ಅವ ನಂಜುಂಡ ಬಂದಲ್ಲ ಬಹಳ ದಿನ ಕೊಡಕತ್ತಿದ್ದವ. ಬಂದು ಏನಿಲ್ಲ, ಒಂದು ಬೋರ್ಮಳ ಸರ ತರ್ತಾನ, ತೋರಿಸ್ತಾನ ಕಿಸದಾಗಿಟ್ಕೊಂತಾನ, ಅದಕ್ಕೆ ಹೆಂಗರ ಮಾಡಿ ಅದನ್ನ ಹೊಡ್ಕೋಬೇಕಂತ ಒನಕ್ ಒಯ್ಯಾರ ಮಾಡಿ ಕಸ್ಕೊಂಡು ಕಿಸಬಾಯ್ ಮಾಡಿ ಕಳಿಸ್ಬಿಟ್ರು. ಅಂತೂ ಆ ಮಗಂದ ಹೊಡ್ಕೊಂಡು ಬಂದಂಗ ಅಂತ ಯಾಕೆ ಅಲ್ಲ? ಕಂಡರ ಸಾಮಾನಕ್ಕ ಆಸೆ ಬಿದ್ರ ನಿನ್ನ ಗತಿ ಏನಾಗತ್ತ? ಮೊಯ್ಯನ ಕಳ್ಕೊಂಡು ಬರೀ ಆಗ್ತಿದೆ ಅಂತ ಮಳ್ಳೊಡಿಗೆಲ್ಲ ತಿಳ್ಕೊ. ನಾನು ಏನೇ ಇದ್ರು ಮುಂದಿನ ದಾರಿ ತಿಳ್ಕೊಂಡು ನೀನು ಪ್ರೀತಿ ಮಾಡೇನಿ, ಗೊತ್ತಿದ್ದಿಲ್ಲ? ಮುಂದೆ ಪ್ರೀತಿ ಮಾಡಿದಂಗ ಅಲ್ಲ ನನ್ನ ಏನ್ ಮಾಡಿದಿ? ಯಾವಾಗ ನಾನು ಪ್ರೀತಿ ಮಾಡಿದ್ರ ನೀನ್ ಯಾಕೆ ಹಿಂಗ್ ಇದು ಮಾಡ್ತಿದ್ದಿ? ನೋಡ, ನೀನ ನಾನು ಪ್ರೀತಿ ಮಾಡ್ಬೇಕಂದ್ರ ಯಾ ಪ್ರೀತಿ ಮಾಡಿವ್ ಕರೆ ನಾನು ನಿಮ್ ಜೊತೆ ಮದುವೆ ಆಗ್ಬೇಕಂತೀನಿ. ಆಗ ನಮ್ಮ ಪ್ರೀತಿ ಆಗಿ ಕಾಡಕತ್ತನಲ್ಲ ನಟ್ಟ ನಡಬರಕ, ಅದಕ್ಕೆ ನೋಡ್ದ ಸುಮ್ಮನೆ ಕುಂತು ಬಿಟ್ಟೆ. ನೋಡ, ನಿಮ್ಮ ಅಪ್ಪಗ ಒಂದು ಪ್ಲಾನ್ ಐತಿ. ಆ ಪ್ಲಾನ್ ಮಾಡ್ತೀನಿ ನೋಡು. ಯಾವ ಪ್ಲಾನ್ ಹೇಳು? ದ್ವಾರಕೇಶ್ವರಕ್ಕಿಂತ ಬರೀ ಪ್ಲಾನ್ ಮಾಡ್ತೀನಿ. ಹೇಳು ಮಟ ಕೇಳು ಒಟ್ಟು. ನೋಡ, ನಾನು ಕಿಸೆದಾಗ 50 ರೂಪಾಯಿ ಐತಿ. 50 ರೂಪಾಯಿ ಕೊಟ್ಟು ಟಿಕ್ 20 ಪುಡಿ ತಂದು ಕೊಟ್ಟು ಬಿಡ್ತೀನಿ. ಅದನ್ನ ನೀ ತಗೊಂಡೋಗಿ ನಮ್ಮ ಅಪ್ಪಗೆ ಹಾಕಿ ಸಾಯ್ ಬಿಡೋಣ. ಅಷ್ಟು ಸುಲಭ ಆಕೈತಿ ಅದು. ಸ್ವಲ್ಪ ನಾ ಹೇಳೋ ಮಟ ಕೇಳ. ಹೆಂಗು ನಿಮ್ಮಪ್ಪ ಮುಂಜಾನೆ ಎದ್ದು ಬೆಡ್ ಕಸಿ ಕುಡಿತಾನ, ಆ ಕಾಪ್ಯಾಗ ಈ ಪುಡಿ ಹಾಕಿಬಿಡು. ಹೆಂಗು ನಿಮ್ಮಪ್ಪ ಆಗ ಅದನ್ನು ಕುಡಿದು ಶೆಟದ್ ಹೋಗ್ತಾನ. ನೀನು ನಿಂತ್ಕೊಂಡು ಎರಡು ಕೈಲೆ ಲಾಭ ಹೊಯ್ಕೊಂಡ್ಬಿಡು. ಅಲ್ಲ ನಮ್ಮಿಬ್ಬರು ಸುಖಕ್ಕೆ ಪಾಪ ಹಡತ್ತಂಗಿನ ಕೊಲ್ಲ ಪಾಪ ಹತ್ತಂಗಿಲ್ಲ ನನಗೆ. ನಿಮ್ಮಪ್ಪ ಸತ್ತಿದ್ದು ಅಂತ 10 ಪಾಪ ಹತ್ಲೇವ ನನಗ? ಒಟ್ಟಿದ ವಾರದಾಗ ನಿಮ್ಮ ಅಪ್ಪನ ಹೆಣ ಹೊರಾಕ 4 ಮಂದಿ ರೆಡಿ ಆಗ್ಬೇಕು ನೋಡು. ಶಂಭುಲಿಂಗ ಶಿವನೇ ಶಿವಲಿಂಗ, ಇದೇನೇ ಶಿವಲಿಂಗ? ಊರಾಗ ಯಾರ ಸತ್ರ ಮತ್ ಹೆಣ ಅವರ ಸುದ್ದಿ ಮಾತಾಡಕ್ ನಿಂತಲ್ಲ. ನೀವು ಇದೇನೇ ಶಿವಲಿಂಗ? ಊರಾಗ ಯಾರ ಸತ್ರ ಮತ್ ಹೆಣ ಅವರ ಸುದ್ದಿ ಮಾತಾಡಕ್ ನಿಂತಲ್ಲ. ಅದಿರ್ಲಿ, ನನ್ನ ಮಗಳು ಸಿಂಗಾರಿ ಕೂಡ ಬಾಳ ಸಲಿಗೆ ನಡೆಸಿ ಅಂತ ಏನ್ ಸುದ್ದಿ ಅಂತ? ಬರ್ರಿ ನೀವು ಒಳ್ಳೆ ಟಾಣಕ ಬಂದ್ರಿ ಅಲ್ರಿ ಕಡಪ್ನಾರ. ನಾನು ಮಾಡಿದ ಕೆಲ್ಸಕ್ಕ ಕೂಲಿ ಕೇಳಿದೆ. ಅದು ಒಳ್ಳೆ ಟೈಮ್ಗೆ ಬಂದ್ರಿ ಬರ್ರಿ ಅಂದ್ರೆ ನಾನೇ ಇದ್ರಾಗ ನಂದೇನು ತಪ್ಪಿಲ್ರಿ. ನಾ ಮಾಡಿದ ಕೆಲ್ಸಕ್ಕ ಕೂಲಿ ಕೊಡು ಅಂತ ನಿಮ್ಮ ಮಗಳ ಕೇಳಿದೆ. ಅದಕ್ಕೆ ಏನಂತ ಗೊತ್ತಲ್ರಿ ನಿಮ್ಮ ಮಗಳು? ನನ್ನ ತಲೆ ಏನೈತಿ, ನಮ್ಮ ಅಪ್ಪನ ತಲೆ ಮೇಲೆ ಐತಿ ಅಲ್ಲ. ನಮ್ಮ ಆತ ಹೇಳಿದ್ರ ನಾ ಕೊಡ್ತೀನಿ ಅಂತ ಹೇಳ್ತಾಳ ನೋಡ್ರಿ. ಲೇ ಅರ್ಥ ಸುಳಿ ಮಗನ, ಏನು ವಿಷಯ ಪಕ್ಕ ಪಿಚ್ಚೆ ಏನ್ ಪೆಕ್ಕನ ಎಲ್ಲಿ ಮುರಿಯಂಗ ಎಬಸ್ಲೆ ಮ್ಯಾಲ. ಕೊಡೋದಿದ್ರಿ ಯಾವಾಗಿದ್ರು ಕೊಡದ. ನೀ ಬೇಡ ಅಂತ ಹೇಳ್ಬಿಡು, ಸಣ್ಣ ಕೊಟ್ಟ ಬಿಡ್ತೀನಿ. ಹಾ ನೋಡ್ರಿ,
ಕೆಲ್ಸಕ್ಕ ನಿಮ್ಮ ಮಗಳು ಅಭಿಮಾನ ಪಟ್ಟು ಕೊಡ್ಬೇಕಂತ ಮಾಡ್ಯಾಳ. ನಮ್ಮ ಮಂದಿ ಅಂತ ಮನಸ್ಸು ಕೊಟ್ಟು ಎಷ್ಟು ಮನಸ್ಸು ಕೊಟ್ಟು ಮಾಡೀನೇನ್ರಿ ಆ ಕೆಲಸನ. ಹೌದು ಯಪ್ಪ, ನಾನು ಅವನು ಬಹಳ ಗಡ್ಡ ಅಂತ ತಿಳ್ಕೊಂಡಿದ್ದೆ. ಕೆಲಸ ಮಾಡಿದ ಮೇಲೆ ಗೊತ್ತಾಯ್ತು ಯಪ್ಪ, ಬಹಳ ಶಾನ್ಯ ನೀವ ಅಂತ. ಅಂತ ಕೊಡೋದೈತಿ, ಕೊಡೋದು ಹೇಳು ಯಪ್ಪ, ಕೊಟ್ಬಿಡ್ತೀನಂತ. ತತ್ತ ತೆಗೆದೊಂದು ಬಿಗಿಲೇನು ಕಪ್ಪಳಕ ಎಷ್ಟು ಮನ್ಸಿಗೆ ಹಚ್ಕೊಂಡು ಮಾತಾಡಕತ್ತೋ ನೋಡಿ ಇವ್ನು ಸುದ್ದಿನ. ಲೇ ಸಿದ್ಲಿಂಗ ಬಾರ್ಲೇ, ಏನ್ ನನ್ನ ಮಗಳು ಕೇಳಿದ್ದೆ, ಏನ್ ನನ್ನ ಮಗಳು ಕೊಡ್ಬೇಕ ಆ ಮಗನೇ ನಿನಗ ಏನಾದ್ರು ಹೇಳ್ತೀರ ಬಡ್ಗಿ ತೋಂಡ ಎಬಸ್ಲ. ನಿಮ್ಮ ಮಗಳ ತಾಗ ಏನೈತ್ರಿ, ನಾ ಬಿಡೋದು ನಾ ಮಾಡಿದ ಕೆಲ್ಸಕ್ಕೆ ಕೂಲಿ ಕೊಡ್ರಿ ಅಂತ ಕೇಳಿದೆ. ನಮ್ಮ ಮಂದಿ ಅಂತ ಭಾಳ ಕಮ್ಮಿ ರೇಟಿ ಮಾಡೀನಿ. ಹೌದು ಯಪ್ಪ 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 ತಡಿ ನೋಡು, ಕಡ್ದು ಟೀಕಿ ಬೋರ್ಮಳ ಸರ ಮಾಡ್ಸಕ್ ಕೊಟ್ಟಿದ್ದಿಲ್ಲ, ಅದನ್ನೆಲ್ಲ ಮಾಡ್ಯಾನ. ಅದಕ್ಕೆ ಕೂಲಿ ಕೇಳಕ್ ಹತ್ಯಾನ. ಬಾ 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 ಇಷ್ಟೊತ್ತಿನ ತನಕ ನನ್ನ ಇಬ್ರು ಕೂಡಿ ವೈಕುಂಠ ಕಳ್ಸಿದ್ರಿ ನೋಡಿ ನೀವು. ಅಲ್ಲೇ ಸಿದ್ಲಿಂಗ ಕೂಲಿ ಕೇಳಕ್ ಸಹಿತ ನೀನ್ ತಿಂತ ಪಾಯಿಂಟ್ ಮಗನ ನೀನು. ಹೌದು, ಎಷ್ಟಾಗೈತಪ್ಪ ಮಗನ ನೀನು ಕೂಲಿ? ಭಾಳ ಏನೂ ಆಗಿಲ್ರಿ, 180 ರೂಪಾಯಿ ಒಂದು ಕೂಲ್ ಪವರ್ಗೆ ಆಗುವಷ್ಟು ಅಷ್ಟಾಗೈತೆ ನೋಡ್ರಿ. ಅದ್ರಾಗ ಏನೈತ್ ಮಗನ ನೀನು ಬಿಡವು 100 ಅಂಕಿನ ದಾಟಿ ಕೇಳಿ ಅಂದ ಮೇಲೆ ಇರ್ಲಿ, ನನ್ನ ಹತ್ರ ಚೇಂಜ್ ಇಲ್ಲ. 2000 ರೂಪಾಯಿ ನೋಟ್ ಅದಾವ. ಚೇಂಜ್ ಆದ್ಮೇಲೆ ಕೊಟ್ಟು ಕಳಿಸ್ತೀನಿ ನನ್ನ ಮಗಳು ಸಿಂಗಾರಿ ಕೈಯಾಗ ಕೊಟ್ಟು ಕಳಿಸ್ತೀನಿ ನನ್ನ ಸ್ವಾಮಾನನ. ಅಷ್ಟು ಮಾಡ್ರಿ ಕಡಪ್ನ. ಶಂಭುಲಿಂಗ ನಮ್ಮ ಕೂಲಿ ಮುಟ್ಟಿಂದ ಕೊಟ್ಟು ಕಳಿಸ್ತೀವಿ ನಿಮ್ಮ ಸಾಮಾನ. ಆತ ಅಷ್ಟ್ ಮಾಡುದ್ರಾಗ ನನಗೂ 3 ದಿವಸ ಆತಿ. ಹೊಟ್ಟಿ ಸಣ್ಣಗ ಮುಳ್ಳು ಹಿಡಿದ ಆ ನಂಜುನ ಹತ್ರ ಹೋಗಿ ಒಂದು ಗುಳಿಗೆ ತಗೊಂಡು ಬರ್ತೀನಿ. ಯವ್ವ ಮಗಳ ಸಿಂಗಾರಿ, ನಿಮ್ಮ ಮೌನಿನ ಸೀದಾ ಮನೆಗೆ ನಡಿಯ. ಮತ್ತೇನಾರ ಗ್ಯಾಸ್ ಖಾಲಿ ಆತಂತ ಹೋಗಿ ಅಂದ್ರೆ ಐತ್ ನಿನಗ ನಾನು ಬರ್ತೀನಿ. ಏ ಸಿಂಗಾರಿ, ನಿಮ್ಮ ಅಪ್ಪಗ ಬಿಸಿ ಬಿಸಿ ರೊಟ್ಟಿ ಮಾಡಿ ಹಾಕೊಂಡು ಮಾಡಿದಾಗ ಮತ್ತೆ ಈ ರಾಜ ನಿರ್ಮಾಣ ಆಗ್ತಿದೆ. ಹೌದಾ?
ಶಿಂಗಾರಿ ಸಂಬಂಧ ಎಷ್ಟು ಕನಸು ಕಂಡಿದ್ದೆ ನಾನು. ಈ ಸಿದ್ಧಲಿಂಗ ತಿರ್ಗಾಡಕ್ಕೆ ಹತ್ಬಿಟ್ಟು ತಗೊಂಡು ಇತ್ತಾಗ ನನಗೆ ಬಂಗಾರನೂ ಹೋತ್ರಿ, ಹಣನೂ ಹೋತು, ಗುಣನೂ ಹೋತು, ಎಲ್ಲ ಎಕ್ಕೊಂಡು ಹೋದ್ ಬಳೆ ನಮ್ಮದು. ಹಿಂಗಾಗಿ ನಮ್ಮ ಡಾಕ್ಟರ್ ಕಂಪ್ನಿ ಭಾಳ ಲಾಸ್ಟಾಗಿ ಬಂತಿದ್ದು. ಈ ಊರು ಬಿಟ್ಟು ನಮ್ಮ ಮುಂದೂರಿಗೆ ಹೋಗ್ಬೇಕಾಗ್ತ ಇಲ್ಲ. ದೇವಮೂಡಂಗೆ ಗೆರಿಬಿಟ್ಟೆ ಚಾ ಅಲ್ರಿ. ನೀವು ನಾವು ಇವತ್ತೊಂದು ದಿವ್ಸ ನೋಡ್ತಿದ್ದೀವಿ ದಾರಿನ, ತೇರಿಗಂತೂ ಸಿಗಲಿಲ್ಲ. ಇನ್ನು ಹುಚ್ಚೈಕರ ಸಿಗ್ತಾಳ ನೋಡ್ಕೊಂಡು ನಾಡ್ದಾಗು ಗೋಳ್ಗೋ ಮಂಜಕ್ಕೆ ಬುಕ್ ಮಾಡ್ತೇನೆ. ಇನ್ನು ಗೋಲ್ಡ್ ಮಂಜು ಬಸ್ ಬುಕ್ ಮಾಡಿ ಹೋಗಿ ಬರ್ತೇನ್ರಿಪ್ಪ. ನನ್ನ ದುಡ್ಡು ಸಾಕಾಗೈತಿ ಡಾಕ್ಟರ್ ನೌಕರಿ, ಇವತ್ತೊಂದು ದಿವ್ಸ ನೋಡ್ತೀನಿ. ಸಿಗ್ಲಿಲ್ಲ ನಾಳೆ ಮುಂಜಾನೆ ನಡಿ ಬೆಂಗಳೂರಿಗೆ ಗೋಳ್ಗೋ ಮಂಜ್ ಬಾಯ್.